ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ, ಚಾರ್ಟ್ ಏನು ಹೇಳುತ್ತೆ ಮುಂದೆ ನೋಡೋಣ. ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಚಾರ್ಟ್ ಅಂತೂ ತುಂಬಾ ವಾಲಿಟಿಲಿಟಿ ಆಗ್ತಾಯಿದೆ, ಏನು ಸರಿಯೇ ಇಲ್ಲ ಮಾರ್ಕೆಟ್. ಓಕೆನಾ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಮತ್ತು ಕೆಳಗೆ ಬರುತ್ತೆ, ಮತ್ತು ಮೇಲೆ ಬರುತ್ತೆ. ಬರೀ ವಿ ಶೇಪ್ ರಿಕವರಿನೇ. ಓಕೆನಾ, ಬರೀ ವಿ ಶೇಪ್ ರಿಕವರಿ. ಮೇಲೆ ಹೋಯ್ತು, ಕೆಳಗೆ ಬಂತು, ಮೇಲೆ ಹೋಯಿತು. ನನಗಿಲ್ಲೇ ಗೊತ್ತಾಗ್ಬಿಟ್ಟಿತ್ತು. ಅದಕ್ಕೆ ನಾನು ನಿಮ್ಗೇನು ಹೇಳಿದೆ, ನಾನು 880ಗೆ ಟ್ರಯಲ್ ಮಾಡಿ ಸೆಲ್ಲು ಅಂತ. ಓಕೆ, ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ. ಆಮೇಲೆ 24060 ಮೇಲ್ಗಡೆ ಹೋದರೆ ಎಕ್ಸಿಟ್ ಮಾಡಿ ಅಂತ. ಓಕೆನಾ, ನೀವು ಲೆವೆಲ್ಗಳು ನೋಡ್ಕೋಬೋದು. ಓಕೆ, ಇದು ಲೆವೆಲು ಎಷ್ಟಿದೆ, ಇದು 24 ಇಲ್ಲಿದೆ ನೋಡಿ. ಇದು ಕ್ಲೋಸಿಂಗು ಇಲ್ಲೇ ಕೊಟ್ಟಿದೆ. ನಮ್ಮದೇನಿತ್ತು ಎಕ್ಸಿಟು 60ಗೆ ಎಕ್ಸಿಟ್ ಇತ್ತು. ಓಕೆನಾ, ಕ್ಲೋಸಿಂಗು ಇದು 40 ಕೊಟ್ಟಿದೆ. ಸೊ ಬೆಳಗ್ಗೆ ಮಾರ್ನಿಂಗಲ್ಲಿ ಎಷ್ಟು ಗಂಟೆ ಅಂತಂದರೆ, ಒಂದು ನಿಮಿಷ ನೋಡಿಬಿಡ್ತೀನಿ. ಟೆಲಿಗ್ರಾಮ್ ಚಾನಲಲ್ಲಿ 9:18ಗೆ. ಓಕೆ, 9:18ಕ್ಕೆ ಮೆಸೇಜ್ ಹಾಕಿದ್ದೆ. 9:18 5 ನಿಮಿಷದಲ್ಲಿ ನೋಡಿಬಿಡೋಣ ಎಲ್ಲಿ ಬರುತ್ತೆ ಅಂಥೇಳಿ. ತುಂಬಾ ವಾಲಿಟಿಲಿಟಿ ಇದೆ ಈ ರೀತಿ ಮಾರ್ಕೆಟಲ್ಲಿ. ಇದು ಮಾಡೋದು ತುಂಬಾ ಕಷ್ಟ, ಪ್ರೆಡಿಕ್ಟ್ ಮಾಡೋದು, ಆಮೇಲೆ ಅನಾಲಿಸಿಸ್ ಮಾಡಿ ಇದು ಟ್ರೇಡಿಂಗ್ ಮಾಡೋದು. ಇಂಥ ಮಾರ್ಕೆಟನ್ನು ಸುಮ್ಮನೆ ಬಿಡೋದೇ ಬೆಸ್ಟ್ ಅಂತ ಒಂದೊಂದು ಸತಿ ಅನಿಸುತ್ತೆ. ಓಕೆ, ಇಲ್ಲಿ ನೋಡಿ 9:18ಕ್ಕೆ. ಓಕೆ, ಈ ಕ್ಯಾಂಡಲಲ್ಲಿ, ಎರಡನೇ ಕ್ಯಾಂಡಲಲ್ಲೇ ಹೇಳಿದ್ದೆ ನಾನು ನಿಮಗೆ. ಎಲ್ಲಿ ಅಂದರೆ 2660ಗೆ ಎಕ್ಸಿಟ್ ಪುಟ್ ಕಡೆ ಅಂತ. ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಇಲ್ಲಿ ಬಂದರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ. ಬಟ್ ತುಂಬಾ ಕೆಳಗೆ ಬಂದಿದೆ, ಇಲ್ಲ ಅಂತಿಲ್ಲ ನೋಡಿ. ಮತ್ತೆ ರೀಟೆಸ್ಟಿಗೆ ಬಂದೇ ಬರುತ್ತೆ. ನಾನು 18ಕ್ಕೆ ಹಾಕಿದ್ದೀನಿ. ಓಕೆನಾ, ನೀವೇನು ಮಾಡೋದು, ಇಲ್ಲೇ ಧುಮ್ಕಿದ್ರು ಅಂದ್ಕೊಳ್ಳಿ. ಓಕೆನಾ, ಇಲ್ಲಿನೂ ಅವಸರ ಮಾಡಿ ನನ್ನ ಮೆಸೇಜ್ ನೋಡಿ ಧುಮ್ಕಿದ್ರು ನಿಮ್ಮದೇನಿದೆ ಎಕ್ಸಿಟ್ ಪಾಯಿಂಟು 60ಗಿದೆ. ಹೌದಾ, ಇಲ್ಲಿ ಬಂದಿದೆ. ಇಲ್ಲೇನು ಮಾಡಬೇಕು, ಜಸ್ಟ್ ಒಂದೇ ಒಂದು ಲಾಟ್. ನಿಮ್ಗೆ ಡೌಟ್ ಇದ್ದರೆ ಒಂದೇ ಲಾಟನ್ನು ಬೈ ಮಾಡ್ಕೋಬೇಕು. ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ನಾನು ನಿಮಗೆ 5 ಲಾಟ್ ಏನಾದರೂ ತೊಗೋತಿದ್ರೆ ನೀವು ಒಂದು ಲಾಟಿಗೆ ಹೋಗಬೇಕು. ಮತ್ತು ಏನಾದರೂ ಹಿಂಗೆ ಹತ್ತಿರ ಬಂತು ಅಂದ್ಕೊಳ್ಳಿ, ನಿಮ್ದೇನು ಆ್ಯಡ್ ಇದು ಕ್ವಾಂಟಿಟಿ ಇರುತ್ತಲ್ಲ ಡೈಲಿ ಆ್ಯಡ್ ಮಾಡೋದು, ಅದನ್ನು ಬೇಕಾದರೆ, ಯಾಕಂತಂದರೆ ಇಲ್ಲಿ ತುಂಬ ಗ್ಯಾಪ್ ಇದೆ ಇಲ್ಲಿಂದ ಇಲ್ಲಿಗೆ. ಹೌದಾ, ಇಲ್ಲಿ 900 ಇದೆ, ಇಲ್ಲಿ 24K ಇದೆ, 100 ಪಾಯಿಂಟ್ ಇದೆ. ಹೇಳಿಕ್ಕಾಗಲ್ಲ ಮಾರ್ಕೆಟ್. ಮತ್ತು ಇದ್ರ ಹತ್ರನೂ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ ಬಂದಾಗ ಹತ್ರ ಎಲ್ಲಿ ಎಸ್ ಎಲ್ ನಮಗೆ 30 ರೂಪಾಯಿ ಬರುತ್ತೋ ಅಲ್ಲಿ ಬೇಕಾದರೆ ನಾನು ಇನ್ನೊಂದು 4 1+4 ಆವಾಗ ನಾನು ಆ್ಯಡ್ ಮಾಡ್ತೀನಿ. ಇದನ್ನು ಕ್ವಾಂಟಿಟೀಸನ್ನು ಆ್ಯಡ್ ಮಾಡ್ತೀನಿ. ಫರ್ದರ್ ನಾನು ಟಾರ್ಗೆಟ್ ತೊಗೋತೀನಿ ಅಂತ. ಸೊ ನಿನ್ನೆ ಹೇಗೆ ಮೇಲ್ಗಡೆ ಸಸ್ಟೈನ್ ಆಯಿತು ಮಾರ್ಕೆಟು, ಕೆಳಗಡೆನೂ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಸಸ್ಟೈನ್ ಆಯಿತಾ ನಿನ್ನೆ, ಇಲ್ಲಿನೂ ಕೆಳಗಡೆ ಸಸ್ಟೈನ್ ಆಯಿತು. ಸೊ ಅದಕ್ಕೆ ನಾನು ಏನು ಹೇಳಿದೆ, ನಾನು ನಿಮಗೆ 880ಗೆ ನೀವು ಟ್ರಯಲ್ ಮಾಡ್ಕೊಂಬಿಡಿ ಸಲ್ಲು ಅಂತ. ಗೊತ್ತಾಯ್ತು ನನಗೆ. ರಿವರ್ಸಲ್ ಆಗುತ್ತೆ, ಇಲ್ಲಾಂದರೆ ಬುಕ್ ಮಾಡ್ಕೊಳ್ಳಿ ಪ್ರಾಫಿಟ್. ಯಾರಿಗೆ ಟ್ರಯಲ್ ಮಾಡೋಕ್ಕೆ ಇಷ್ಟ ಇಲ್ಲನೋ ಅವ್ರು ಬುಕ್ ಮಾಡ್ಕೊಳ್ಳಿ ಅಂತ. ಓಕೆ, ಅದರಲ್ಲಿ ಮತ್ತೆ ನಿಮಗೆ ಡೇ ಕ್ಯಾಂಡಲಲ್ಲೂ ಹೇಳಿದ್ದೆ. ಏನು ಹೇಳಿದ್ದೆ, ಲೈನ್ ಹಾಕಿ ಇಟ್ಕೊಳ್ಳೋಕೆ ಹೇಳಿದ್ದೆ ನಾನು ನಿಮಗೆ. ಚಾನಲ್ನು ಹಾಕೊಂಡು ಇಟ್ಕೊಳ್ಳೋಕೆ ಹೇಳಿದ್ದೆ, ಲೈನು ಹಾಕೊಂಡು ಇಟ್ಕೊಳಕ್ಕೆ ಹೇಳಿದ್ದೆ. ಇದು ಲೈನು. ಓಕೆನಾ, ಇಲ್ಲೊಂದು ಲೈನು. ಇಲ್ಲಿ ಒಳಗಡೆ ಕ್ಲೋಸ್ ಆಗುತ್ತೋ ಇಲ್ಲ ಕೆಳಗಡೆ ಕ್ಲೋಸ್ ಆಗುತ್ತೋ ಅಂತ. ಸೊ ನನಗೆ ಅನಿಸಿದ ಮಟ್ಟಿಗೆ ಇದು ಆ್ಯಮರ್ಸ್ ಸಲುವಾಗಿ ಕೆಳಗಡೆ ಬಂದಿರಬೇಕು ಅಂತ ಅನಿಸುತ್ತೆ ಮಾರ್ಕೆಟ್. ಒಂದೊಂದು ಸತಿ ಏನಾಗುತ್ತೆ, ಚಾನಲ್ ಇರುತ್ತಲ್ಲ, ಕೆಳಗಡೆ ಬ್ರೇಕ್ ಆಗದಂಗೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಳಗಡೆ ಬರುತ್ತೆ. ಆಮೇಲೆ ಫರ್ದರ್ ಮೇಲ್ಗಡೆ ಹೋಗೋಕ್ಕೆ ಚಾನ್ಸಸ್ ಮಾರ್ಕೆಟಿಗೆ ಇರುತ್ತೆ. ಸೊ ನೋಡೋಣ ನಾಳೆ ಇದರಲ್ಲಿ ಚಾನಲಲ್ಲಿ ಮತ್ತೆ ಬಂದು ಟ್ರೇಡ್ ಮಾಡುತ್ತೋ ಏನು ಮಾಡುತ್ತೋ, ಎನಾಲಿಸಿಸಲ್ಲಿ ನೋಡ್ಬಿಡೋಣ. ಬಟ್ ತುಂಬಾ ಕಷ್ಟ ಇದೆ ಇಂಥ ಮಾರ್ಕೆಟಲ್ಲೆಲ್ಲ ಟ್ರೇಡ್ ಮಾಡೋಕ್ಕೆ. ಇಂಥ ಮಾರ್ಕೆಟಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ. ಹೌದಾ, ಕೇರ್ಫುಲ್ಲಾಗಿದ್ದು ಟ್ರೇಡ್ ಮಾಡಿದ್ರೇ ಚೆನ್ನಾಗಾಗುತ್ತೆ. ಯಾಕೋ ಇದು ಲೋಡಿಂಗ್ ತೊಗೋತಾ ಇದೆ, ಒಂದು ನಿಮಿಷ. ಅದಕ್ಕೆ ಇಂಥ ಮಾರ್ಕೆಟ್ ಅರ್ಥ ಆಗಲಿಲ್ಲ ಅಂದ್ಕೊಳ್ಳಿ, ಜಸ್ಟ್ ಸುಮ್ಮನೆ ಇರೋದೇ ಬೆಸ್ಟು ಅಂತ ಒಂದೊಂದು ಸತಿ ಅನಿಸುತ್ತೆ. ಹೌದಾ, ಅದಕ್ಕೆ ಹಿಂಗೆ ತಿಳಿಲಾರ್ದಾಗ ನಾವೇನು ಮಾಡಿಬಿಡ್ಬೇಕು, ಸೈಲೆಂಟ್ ಆಗಿಬಿಡ್ಬೇಕು. ಹೋಗಲಿ ಮಾರ್ಕೆಟ್, ಎಲ್ಲಾದರೂ ಹೋಗಲಿ, ಏನಾದರೂ ಆಗಲಿ ಅಂತ ಸುಮ್ಮನೆ ಇದ್ದಿರ್ಬೇಕು, ಸೈಲೆಂಟ್. ಓಕೆನಾ. ಸೊ ಓಕೆ ನೋಡಿ, ಮಾರ್ನಿಂಗ್ ಸೆಕ್ಷನಲ್ಲೇ ಸಡನ್ನಾಗಿ ಏನಾದರೂ ಕೆಳಗೆ ಬಂದರೆ ಮತ್ತೆ ಒಂದು ರೀಟೆಸ್ಟಿಗೆ ಬರೋಕ್ಕೆ ಬಿಡಬೇಕು. ಅಟ್ಲೀಸ್ಟ್ ರೀಟೆಸ್ಟ್ ಬಂದಾಗ ನಾನು ಹೇಳ್ತಿರ್ತೀನಲ್ಲ, ಸ್ವಿಂಗನ್ನು ಮತ್ತೆ ಬ್ರೇಕ್ ಮಾಡಿದ್ರು ಆರಾಮಾಗಿ ನೀವು ಕೂತ್ಕೋಬೋದು. ಈ ಸ್ವಿಂಗ್ ನೋಡ್ಬೋದು 880. ಓಕೆನಾ, 880ಇಂದ 800. ಮೋರ್ ದೆನ್ ನಿಮಗೇನಿಲ್ಲ ಅಂದರೆ ಇಲ್ಲಿ ಪ್ರೀಮಿಯಮ್ನಲ್ಲಿ ಏನಿಲ್ಲ ಅಂತಂದರೆ ಒಂದು 50 ರೂಪಾಯಿಂದ 60 ರೂಪಾಯಿ ಸಿಕ್ಕಿರುತ್ತೆ. ಮಿನಿಮಮ್ ಏನಿಲ್ಲ ಅಂದರೂ 40 ರೂಪಾಯಿ ಆದರೂ ಸಿಕ್ಕಿರುತ್ತೆ ನಿಮಗೆ ಟ್ರೇಡಿಂಗ್ನಲ್ಲಿ. ಓಕೆ, ಸೊ ಇಲ್ಲ ನಾನು ಇಲ್ಲಿ ರೀಟೆಸ್ಟ್ ಬಂದಾಗ ಇಲ್ಲಿ ತೊಗೊಂಡಿರ್ತೀನಿ ಅಂದರೆ ಅವ್ರಿಗೆ ಒಳ್ಳೆ ಪ್ರೀಮಿಯಮ್ ಸಿಕ್ಕಿರುತ್ತೆ. 100ಗೆ 100 ಸಿಕ್ಕಿರುತ್ತೆ. ಸೊ ನಿನ್ನೆ ಯಾವ ರೀತಿ ಕೆಳಗಡೆ ಕೊಡ್ತು, ಮೇಲೇನೆ ಕೊಡ್ತು, ಇವತ್ತು ಹಾಗೆ ಕೊಟ್ಟಿದೆ. ಹೌದಾ, ಸೊ ನನಗಿಲ್ಲಿ ಗೊತ್ತಾಗ್ತಾಯಿತ್ತು ಇಲ್ಲಿ ರಿವರ್ಸ್ ಆಗುತ್ತೆ ಮಾರ್ಕೆಟು ಅಂತ. ಬಟ್ ಆದರೂ ನಾನು ಇದರಲ್ಲಿ ನಾನು ಟ್ರೇಡ್ ಮಾಡಲಿಲ್ಲ. ಹೌದಾ, ನಮ್ಮದೇನಿದೆ ಒಂದು ವ್ಯೂ ಏನಿದೆ, ಆ ವ್ಯೂವಲ್ಲಿ ನಮಗೆ ಬಂದುಬಿಟ್ರೆ ಇಲ್ಲಿ ನೋಡಿ, ನೀವು 10,000 ಇಲ್ಲಿ ದುಡ್ದಿರ್ತೀರ. ಹೌದಾ, ನಿಮಗೇನಾದರೂ ಡೌಟ್ ರಿವರ್ಸ್ ಏನಾದರೂ ಈ ರೀತಿ ಕಾಣಿಸ್ತು ಅಂದ್ಕೊಳ್ಳಿ. ಕಂಡಾಗ
ನೀವು ಇಲ್ಲಿಂದ 10,000 ತಂದು ಏನೋ ಒಂದು ಔಟ್ ಆಫ್ ದ ಮನಿ, ಓಕೆನಾ, ನಿಮಗೆ ಎನಾಲೈಸಿಸ್ ಮಾಡ್ಕೊಂಡು ಎಲ್ಲಿವರೆಗೂ ಹೋಗುತ್ತೆ, ಹೌದಾ, ಪ್ರೆಡಿಕ್ಷನ್ ಅಂತೂ ಮಾಡೋಕ್ಕಾಗಲ್ಲ. ನೋಡಿ ಮೇಲ್ಗಡೆ ಹೋಗ್ಬಿಟ್ಟು ಯಾವಾಗ ಟರ್ನ್ ಆಗ್ತಿತ್ತು ಹೇಳೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಒ ಟಿ ಎಮ್ ಮನಿ, ಅದರಲ್ಲಿ ಬೇರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇತ್ತು, ಹೌದಾ. ಅಂತ ಎಕ್ಸ್ಪೈರಿದಲ್ಲಿ ಏನು ಮಾಡಬೇಕು, ಒಂದು 5,000 ಇದರಲ್ಲಿ ಒಂದು 50% ಇಲ್ಲ 3Kನೋ ಓಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದೇನಾದರೂ ಆಗಲಿ ಅಂತ ಬಿಟ್ಬಿಡ್ಬೇಕು. ನಾನು ಹೀರೋ ಝೀರೋ ಟ್ರೇಡನ್ನು ಯಾವ್ದು ಮಾಡಿದ್ದೆ ಅಂತಂತಂದರೆ 76,900 ಓಕೆನಾ, 80 ರೂಪಾಯಿ ಇತ್ತು ಔಟ್ ಆಫ್ ದ ಮನಿ. ನಾನು ಇಲ್ಲಿದ್ದಾಗ ನೋಡಿದಾಗ 80 ರೂಪಾಯಿ ಇತ್ತು. ಅದನ್ನು ನಾನು 200 ರೂಪೀಸಿಗೆ ತೊಗೊಂಡೋಗಿ ಬುಕ್ ಮಾಡಿಕೊಂಡೆ. ಸೊ ಈ ರೀತಿ ಓಕೆ, ಅದನ್ನು ನೋಡ್ಬೋದು. ಈಗ ಮತ್ತೆ ನಿಮಗೆ 10 ರೂಪಾಯಿನೋ 20 ರೂಪಾಯಿನೋ ಬಂದು ನಿಂತ್ಕೊಂಡಿದೆ. ಬಟ್ ನಮ್ಮದೇನಿದೆ ಟಾರ್ಗೆಟ್ ಮುಟ್ತು. ಅದಾದ ತಕ್ಷಣ ಇನ್ನೂ 200 ಕೊಟ್ಟಿದೆ, ಲಾಲಾಜ್ ಬೇಡ ಅಂತ ನಾನು. ಯಾಕಂದರೆ 80 ರೂಪಾಯಿ ಇರೋದು 80 ರೂಪಾಯಿ ಇರೋದು 200 ರೂಪಾಯಿಗೆ ತೊಗೊಂಡೋಗಿದ್ದೀನಿ. ಮತ್ತೇನು ಬೇಕು ಎಕ್ಸ್ಪೈರಿ ದಿನ, ಸಾಕು ಇಲ್ಲಿ ದುಡ್ದಿದ್ದೀವಿ. ಮತ್ತು ಇಲ್ಲೊಂದು ಹೀರೋ ಝೀರೋ ಟ್ರೇಡು, ಹೌದಾ. ಅದೇ ರೀತಿ ನಾನೇನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡಿದ್ದೀನಿ ಅಂದ್ಕೋಬೇಡಿ, ಓಕೆನಾ. ಇಲ್ಲಿ 10,000 ದುಡ್ದಿದ್ರೆ ಬರೀ ಇಲ್ಲಿ ಎಷ್ಟು ಹಾಕಿದ್ದೀನಿ ಅಂತಂತಂದರೆ 2,000 ಹಾಕಿದ್ದೀನಿ, ಬರೀ ಒಂದು ಲಾಟಲ್ಲಿ ಅಷ್ಟೇ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು, ಓಕೆ. ಸೊ ನಾಳೆ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟು, ಚಾರ್ಟ್ ಏನು ಹೇಳ್ತಾ ಇದೆ ಅಂದರೆ, ಚಾರ್ಟ್ ಏನು ಹೇಳ್ತಾ ಇಲ್ಲ, ಕೆಳಗಡೆ ಬರ್ತೀನಿ ಮೇಲ್ಗಡೆ ಹೋಗ್ತೀನಿ ಅಂತ ಅಂತಿದೆ. ನಿನ್ನೆ ನೋಡಿದ್ರೇನೋ ಮೇಲ್ಗಡೆ ಹೋಯ್ತು ಕೆಳಗಡೆ ಬರ್ತೀನಿ ಅಂತ, ಬಟ್ ಫರ್ದರ್ ಕೆಳಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ರಿವರ್ಸಲ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಓಕೆನಾ. ಸೊ ಇಂಥ ಮಾರ್ಕೆಟು ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಹೇಗೆ ವರ್ಕ್ ಮಾಡೋಣ ಅಂತಂತಂದರೆ 950 ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ. ಯಾವ ಲೆವೆಲ್ ಅಂದರೆ ಈ ಲೆವೆಲ್, ಒಂದು ನಿಮಿಷ, ಓಕೆ. ಈ ಲೆವೆಲ್ಲು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 960 ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಹೌದಾ. 960 ಅಬೋ ಮತ್ತು ಏನಾದರೂ ಈ ರೀತಿ, ಒಂದು ನಿಮಿಷ, ಓಕೆ, ಕನ್ಫ್ಯೂಷನ್ ಇದೆ ಒಂಚೂರು, ಓಕೆ. ಸೇಫ್ ಟ್ರೇಡ್ರ್ ಮಾತ್ರ 80 ಮೇಲ್ಗಡೆನೇ ತೊಗೊಳ್ಳಿ, ಓಕೆ. 80 ಮೇಲ್ಗಡೆನೇ ತೊಗೊಳ್ರಿ. ಅಕಸ್ಮಾತ್ ಏನಾದರೂ ಅದೇ ಹೇಳಿದ್ನಲ್ಲ ಚಾನಲ್ಲು ಡೇ ಕ್ಯಾಂಡಲಲ್ಲಿ ಚಾನಲಾಗಿ ತೋರಿಸಿದ್ನಲ್ಲ, ಆ ಚಾನಲ್ ಒಳಗಡೆ ಬಂದರೆ ಮತ್ತೆ ಒಳಗಡೆ ಟ್ರೇಡ್ ಆಗುತ್ತೆ. ಫರ್ದರ್ ನೀವು 80ಇಂದ ಮತ್ತೆ ಇಲ್ಲಿ 200ವರೆಗೂ ತೊಗೊಂಡು ಹೋಗ್ಬೋದು, ಓಕೆ. 100 ಪಾಯಿಂಟು 250 ಹೇಳೋಕ್ಕಾಗಲ್ಲ, ಯಾಕಂದರೆ ಮತ್ತೆ ಇಲ್ಲಿ ಕ್ಲೋಸಿಂಗ್ ಇದೆ 160ವರೆಗೂ. ಸೊ ನೋಡೋಣ, ಕಾಯ್ದು ನೋಡೋಣ ಏನಾಗುತ್ತೆ. ಇದರಿಂದ ಫಿಲ್ ಆಗುತ್ತೋ ಅಥವಾ ಇನ್ ಬಿಟ್ವೀನ್ ಇಲ್ಲೇ ಕ್ಲೋಸ್ ಆಗುತ್ತೋ ನೋಡೋಣ ಏನಾಗುತ್ತೆ ಅಂತ. ಬಟ್ 80 ಮೇಲೇ ಇಲ್ಲಿಗಡೆ ತೊಗೋಬೋದು. ಬಟ್ ಇಲ್ಲಿನೂ ಎಕ್ಸಿಕ್ಯೂಟ್ ಮಾಡಿದ್ರೆ ಮತ್ತು ಇಲ್ಲಿಂದ 200 160ವರೆಗೂ ಹೋಗ್ಬೋದು ಅಂತ ನನಗನ್ನಿಸ್ತದೆ. 960ಇಂದ ತೊಗೊಂಡ್ರೆ 160ವರೆಗೂ ತೊಗೊಂಡು ಹೋಗ್ಬೋದು ಮಾರ್ಕೆಟನ್ನು, ಇಲ್ಲೇನಾದರೂ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ. ಬಟ್ 80 ರೂಪಾಯಿಗೆ ಏನಾದರೂ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲೊಂದು ಚೂರು ಈ ಲೆವೆಲಲ್ಲಿ ಸ್ವಲ್ಪ ಬಿ ಕೇರ್ಫುಲ್, ಓಕೆನಾ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 240. ಬಟ್ ನೀವು ಇಲ್ಲಿ ಬೇಕಾದರೆ ನೀವು ಲಾಟ್ ಸೈಜ್ನ ತೆಕ್ಕೊಂಡು ಒಂದು ಲಾಟನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬೇಕಾದ್ರೆ ಫರ್ದರ್ ಮೇಲ್ಗಡೆ ಕೂತ್ಕೋಬೋದು. ಸೊ ಕೆಳಗಡೆ ಬಂದುಬಿಟ್ಟು 930, ಓಕೆ. ಅದು ಎಲ್ಲಿಂದ ಬರುತ್ತೆ, ಇಲ್ಲಿಂದ ಬಂದರೆ ಬೇಡ, ಓಕೆನಾ. 24Kಯಿಂದ ಮತ್ತು 24,000 ಮತ್ತೆ ಬ್ರೇಕ್ ಆಗಿತ್ತು ಅಂದ್ಕೊಳ್ಳಿ. 24,000 ಏನಾದರೂ ಬ್ರೇಕ್ ಆದರೆ ಮತ್ತೆ ಈ ಲೆವೆಲ್ ಬರೋದು ತುಂಬ ಕಷ್ಟನೇ ಇದೆ. 880ಇಂದ 880 ಓಕೆ. ಸ್ವಲ್ಪ ಡೌನ್ ಸೈಡು ಸ್ವಲ್ಪ ಡೌಟ್ ಇದೆ ನನಗೆ, ಓಕೆನಾ. ಡೌನ್ ಸೈಡ್ ಬೇಕಾದರೆ ಮೇಲೂ ಟಾರ್ಗೆಟ್ ಕಮ್ಮಿ ಇದೆ, ಕೆಳಗಡೆನೂ ಟಾರ್ಗೆಟ್ ಕಮ್ಮಿ ಇದೆ. ಬಟ್ ಈ 960 ಲೆವೆಲ್ ಏನಿದೆಯಲ್ಲ, ಇದೇನಿದೆಯಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಕೆಳಗಡೆ 100 ಪಾಯಿಂಟ್ ಇಟ್ಕೊಳ್ಳಿ, ಇದ್ರ ಮೇಲ್ಗಡೆ 100 ಪಾಯಿಂಟ್ ಇಟ್ಕೊಳ್ಳಿ, ಇಷ್ಟೇ ಸಿಂಪಲಾಗಿ ಇಟ್ಕೊಂಬಿಡಿ. ನೋಡಿ, ಯಾವಾಗ ಕನ್ಫ್ಯೂಷನ್ ಇರುತ್ತಲ್ಲ ಒಂದು ಲೆವೆಲ್ ತೆಕ್ಕೊಂಬಿಡಿ, ಓಕೆನಾ. ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ, 24K ಕ್ಲೋಸ್ ಆಗಿದೆ, ಓಕೆ. ಇಲ್ಲಿಂದ ರಿವರ್ಸ್ ಆಗಿದೆ, ಇಲ್ಲಿ ಬದುಕೊಂಡು ನಿಂತ್ಕೊಂಡಿದೆ, ಮತ್ತು ಇಲ್ಲಿಂದ ಕ್ಲೋಸಿಂಗ್ ಇದೆ, ಇಲ್ಲಿ ಡೌನ್ ಇದೆ. ಸೊ ಇನ್ ಬಿಟ್ವೀನ್ ಈ ರೀತಿ ಏನಾದರೂ ಕನ್ಫ್ಯೂಷನ್ ಇದ್ದಾಗ ಒಂದು ಲೆವೆಲ್ ಯಾವುದಾದ್ರೂ ಒಂದು ಲೆವೆಲ್ ತೊಗೊಂಡ್ಬಿಡ್ಬೇಕು, ಓಕೆ. ಇಲ್ಲಿ 800 ಲೆವೆಲ್ ಇದೆ, ಹೌದಾ. ಇಲ್ಲಿ ಬಂದುಬಿಟ್ಟು 160 ಲೆವೆಲ್ ಇದೆ. ಇನ್ ಬಿಟ್ವೀನ್ ನಮಗೆ ಎರಡು ಮಧ್ಯದಲ್ಲಿ ಯಾವುದಾಗುತ್ತೆ ಅದನ್ನು ನಾವು ಚಾಯ್ಸ್ ಮಾಡಿಕೊಂಡು ಫರ್ದರ್ ಇದರ ಕೆಳಗಡೆ 100 ಪಾಯಿಂಟು, ಓಕೆ, ಇದ್ರ ಮೇಲ್ಗಡೆ 100 ಪಾಯಿಂಟು ಅಂತ ಈ ರೀತಿ ಎನಾಲೈಸಿಸ್ ಮಾಡ್ಬೋದು. ಬಟ್ ಇದು ಬ್ಯಾಡ್ ಥಿಂಗ್, ಹೌದಾ. ಎನಾಲೈಸಿಸ್ ಮಾಡೋದು ಇದು ಬ್ಯಾಡ್ ಥಿಂಗ್. ಬಟ್ ನಾನು ಜಸ್ಟ್ ನಿಮಗೆ ನೋಡಿ ಒಳ್ಳೆ ಗಳಿಸ್ಕೊಂಡಿದ್ರಿ ಅಂದ್ಕೊಳ್ಳಿ, ಇಲ್ಲಿನೂ ಗಳಿಸ್ಕೊಂಡಿದ್ರಿ ಅಂದರೆ ಇಂಥ ನಾಳೆ ಟ್ರ್ಯಾಪ್ ಆಗೋದು ಬೇಡ ಅಂದ್ಕೊಂಡಿದ್ರೆ ಸುಮ್ಮನೆ ಇರೋದು ಬೆಸ್ಟು. ಇಲ್ಲ ಅಂತಂತಂದರೆ ಒಂದು ಲಾಟು ಇಲ್ಲಿನೂ ಒಂದು ಲಾಟ್, ಎರಡು ಸೈಡ್ ಯಾವುದಾದ್ರೂ ಕಡೆ ಒಂದು ಲಾಟಲ್ಲಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಕನ್ಫ್ಯೂಷನ್ ಇದ್ದಾಗ ನಾನು ಕನ್ಫ್ಯೂಷನ್ ಅಂತ ಹೇಳ್ತೀನಿ, ಯಾಕಂತಂದರೆ ಕ್ಲಿಯರ್ ಇದ್ದಾಗ ಕ್ಲಿಯರ್ ಅಂತ ಹೇಳ್ಬೋದು, ಹೌದಾ.
ನಿನ್ನೆ ಆಮೇಲೆ ಮೊನ್ನೆ ಈ ವಿಡಿಯೋದಲ್ಲೂ ಹೇಳಿದೆ, ಈ ಲೆವೆಲ್ಲು ಮತ್ತು ಈ ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ, 200 ಮತ್ತು 800 ಅಂತ. ಮೇ ಅನ್ನೋಷ್ಟರಲ್ಲಿ ಒಂದು ವೀಕು ಓಕೆ ಒದ್ದಾಡುತ್ತೆ ಇಲ್ಲೇ ಮಾರ್ಕೆಟು ಅಂತ. ಸೊ ಅದೇ ರೀತಿ ಮಾಡ್ತಾಯಿದ್ದೆ. ನಿನ್ನೆ ಒಂಚೂರು ಇದೆ ಅಷ್ಟೇ. ಇಲ್ಲಿ ನಂದೇನೋ ಇನ್ನೂ ಎಕ್ಸ್ಪೆಕ್ಟೇಷನ್ ಏನೋ 750ವರೆಗೂ ಇತ್ತು ಟಾರ್ಗೆಟು, ಬರಲಿಲ್ಲ. ಓಕೆ, ನಾವು ಹೇಳ್ಕೊಂಡಂಗೆ ಆಗಂಗಿಲ್ಲ ಮಾರ್ಕೆಟು. ಸೊ ನನಗೆ ಅನಿಸೋ ಮಟ್ಟಿಗೆ ಮತ್ತೆ ನಾಳೆ ಚಾನಲ್ ಒಳಗಡೆ ಏನಾದರೂ ಬಂತು ಅಂದರೆ ಇದು ಇಗ್ನೋರ್ ಮಾಡಿಬಿಡಿ ಈ ಕ್ಯಾಂಡಲ್ನ. ಓಕೆ, ಇದು ಕ್ಯಾಂಡಲ್ನ ಇಗ್ನೋರ್ ಮಾಡಿ ಕಂಪ್ಲೀಟಾಗಿ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ರೆಡಿ ಇದೆ ಅಂತ ಅರ್ಥ ಮಾಡ್ಕೊಂಬಿಡಿ. ಅದರಲ್ಲಿ ಬೇರೆ ಗ್ರೀನ್ ಕ್ಯಾಂಡಲೇ ಕ್ಲೋಸಿಂಗ್ ಕೊಟ್ಟಿದೆ, ಹೌದಾ. ಈ ಕಡೆ ಡೋಜಿನೂ ಇಲ್ಲ, ಈ ಕಡೆ ಹ್ಯಾಮರೂ ಇಲ್ಲ. ಇದು ಹ್ಯಾಮರ್ ಆಗುತ್ತೆ, ಇದು ಡೋಜಿ ಆಗಂಗಿಲ್ಲ. ಡೋಜಿ ಅಂತಂದರೆ ಹೆಂಗೆ, ಹಿಂಗೆ ಆಗಬೇಕು, ಹೌದಾ. ಮೇಲ್ಗಡೆ ಹೋಗ್ಬಿಟ್ಟು ಕೆಳಗಡೆ ಬಂತು, ಮತ್ತೆ ಕ್ಲೋಸಿಂಗ್ ಕೊಡ್ತು. ಈ ರೀತಿ ಏನಾದರೂ ಆಗಿದ್ದರೆ ಅದೊಂದು ಡೋಜಿ ಕ್ಯಾಂಡಲ್ ಅಂತ ಅನ್ಕೋಬೋದು, ಇಲ್ಲ ಅಂತಿಲ್ಲ, ಹೌದಾ. ಇಲ್ಲ ಅಂತಂದರೆ ಹಿಂಗೆ ಓಕೆ, ಇಷ್ಟೇ ಸಿಂಪಲ್ಲಾಗಿ ಇಟ್ಬಿಡೋಣ. ಮತ್ತು ಏನು ಫರ್ದರ್ದು ಬೇರೆ ಏನೂ ಬೇಡ ಎನಾಲಿಸಿಸು, ಸಿಂಪಲ್ಲಾಗಿ ಇಟ್ಕೊಂಬಿಡಿ, ಓಕೆನಾ. ಸೊ ಇದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿಬಿಡಿ ಚಾನಲ್ ಒಳಗಡೆ ಬಂದರೆ. ಮತ್ತು ಮೇಲ್ಗಡೆ ಬೇಕಾದ್ರೆ ಕಾಲ್ ಆಪ್ಷನ್ನ 1 ಲಾಟಲ್ಲ ಅಥವಾ 2 ಲಾಟಲ್ಲ ನೋಡ್ಕೊಂಬಿಟ್ಟು ತೊಗೊಂಡ್ಬಿಡಿ ಟ್ರೇಡ್, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.